ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶ್ರೀಮಠದ ಸದ್ಭಕ್ತರಿಗೂ ಶರಣಾರ್ಥಿಗಳು. ಇಂದು ನಾವು ನಿಮಗೆ ಹೇಳಲು ಹೋಗುತ್ತಿರುವ ವಿಷಯ ಸಾಮಾನ್ಯದಲ್ಲ. ನಮ್ಮ ಪರಮಪೂಜ್ಯರು ನೀಡಿರುವ ಒಂದು ಸ್ಫೋಟಕ ಭವಿಷ್ಯವಾಣಿ ಈಗ ಸತ್ಯವಾಗಿದೆ. ಸಿ ಮತ್ತು ಜೆ ಅಕ್ಷರಕ್ಕೆ ಸಂಬಂಧಪಟ್ಟವರು ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಸಿರುತ್ತಾರೆ. ಹಾಗೆಯೇ ಮತ್ತೊಂದು ದೊಡ್ಡ ವಿಷಯವೇನೆಂದರೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಕೀರ್ತಿಯಿಂದ ಈ ಭವಿಷ್ಯ ಇನ್ನಷ್ಟು ಗಂಭೀರವಾಗಿದೆ ಎಂದು ತಿಳಿಸಿದ್ದಾರೆ. ಇದರಲ್ಲಿ ಅಡಗಿರುವ ರಹಸ್ಯವನ್ನು ನೋಡೋಣ. ನಮ್ಮ ಪರಮಪೂಜ್ಯರು ಸದಾ ಸಮಾಜದ ಹಿತಕ್ಕಾಗಿ ಭವಿಷ್ಯವನ್ನು ನೀಡುತ್ತಾರೆ. ಈ ಬಾರಿಯೂ ಸಹ ಅವರು ವಿಶೇಷವಾಗಿ ಸಿ ಮತ್ತು ಜೆ ಅಕ್ಷರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅತಿ ಎಚ್ಚರವಾಗಿರಬೇಕು ಮತ್ತು ಈ ಅಕ್ಷರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಸಮಾಜದಲ್ಲಾಗಿರಬಹುದು ಅಥವಾ ತಮ್ಮ ಜೀವನದಲ್ಲಾಗಿರಬಹುದು, ಆರೋಗ್ಯದಲ್ಲಾಗಿರಬಹುದು, ವಾಹನ ಚಾಲನೆಯಲ್ಲಾಗಿರಬಹುದು ಅಥವಾ ರಾಜಕೀಯದಲ್ಲಾಗಿರಬಹುದು, ಯಾವುದೇ ರೀತಿಯಲ್ಲಾದರೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಈ ಭವಿಷ್ಯದಲ್ಲಿ ಒಂದು ಮುಖ್ಯ ಅಂಶವೇನೆಂದರೆ, ದೇಶದಲ್ಲಿ ನಡೆಯಲಿರುವ ಚುನಾವಣೆಗಳು ಸಾಮಾನ್ಯವಾಗಿರುವುದಿಲ್ಲ. ಅವು ದೊಡ್ಡ ಬದಲಾವಣೆಯನ್ನು ಸೂಚಿಸುತ್ತಿದೆ. ಹಾಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ನಾಯಕತ್ವ ಮತ್ತು ಅವರ ಕೀರ್ತಿಯ ಪರಿಣಾಮದಿಂದ ದೇಶದಲ್ಲಿ ಹೊಸ ಶಕ್ತಿ ಮೂಡುತ್ತಿದೆ. ಈ ಶಕ್ತಿಯ ಪರಿಣಾಮವಾಗಿ ಕೆಲವು ವ್ಯಕ್ತಿಗಳಿಗೂ ಲಾಭವಾಗಬಹುದು, ಇನ್ನು ಕೆಲವರಿಗೆ ಸವಾಲುಗಳಾಗಿ ಎದುರಾಗಬಹುದು. ಪಂಚ ರಾಜ್ಯಗಳ ಫಲಿತಾಂಶವನ್ನು ಸಹ ನಮ್ಮ ಪರಮಪೂಜ್ಯರು ತಿಳಿಸಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಕಾಲಜ್ಞಾನಗಳನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಬರ್ತಾ ಇದ್ವಿ. ಮೊನ್ನೆನೂ ಸಹ ಅಕ್ಷಯ ತೃತೀಯತೆ ತಿಳಿಸಬೇಕಾದ್ರೆ ಕೆಲವೊಂದು ಅಗ್ನಿ ಅನಾಹುತಗಳನ್ನು ತಿಳಿಸಿದ್ವಿ. ಯಾಕಂದರೆ ನೋಡಿ, ಕಾಲಜ್ಞಾನ ಅನ್ನೋದು ಎಷ್ಟು ವೈಜ್ಞಾನಿಕವಾಗಿ ಸತ್ಯವಾದದ್ದು. ಏಕೆಂದರೆ ಗ್ರಹಗತಿಗಳ ಚಲನವಲನದಿಂದ ನಮ್ಮ ಪೂರ್ವಜರು ಋಷಿ ಮುನಿಗಳೆಲ್ಲ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ಒಂದು ಮಹಾನ್ ಶಾಸ್ತ್ರವನ್ನೇ ಮಾಡಿ ಇಡೀ ಜನತೆಗೆ ಉಪಕಾರವನ್ನು ಆಗಲಿ ಅಂತಂದು ಅಂತಹ ಮಹತ್ವವಾದ ಕಾಲಜ್ಞಾನ ಇರಲಿ, ಜ್ಯೋತಿಷ್ಯಗಳನ್ನು ಇಡೀ ಸಮಾಜಕ್ಕೆ ಸಮರ್ಪಣೆಯನ್ನು ಮಾಡಿದರು. ಇದರಿಂದ ಮುಂಬರುವ ಅಪಾಯಗಳಿಂದ ಪಾರಾಗಲಿ ಅಂತಂದೇಳಿ. ಆದ್ದರಿಂದ ನಾವುಗಳು ಸಹ ತಿಳಿಸಿದ್ವಿ, ಅಗ್ನಿ ಅನಾಹುತಗಳು ನಡೀತವೆ ಅಂತಂದು. ಅದೇ ರೀತಿಯಿಂದಲೇ ದೊಡ್ಡ ಅನಾಹುತ ಅದು ತಮಿಳುನಾಡಿನಲ್ಲಿ ಪಟಾಕಿಯ ದೊಡ್ಡ ಕಂಪನಿ, ಅದು ತಮಿಳುನಾಡಿನ ಅದರೊಳಗೂ ಹಿಂದೆನೂ ಸಹ ತಿಳಿಸಿದ್ವಿ, ಕೆಯಿಂದ ಅದು ಕಟ್ಟನಾರಪಟ್ಟಿ ಅಂತಂದೇ ವಿಶೇಷವಾಗಿ ನೋಡಿ. ಅಲ್ಲಿ ಸುಮಾರು ಜನ, ಸುಮಾರು 22ಕ್ಕಿಂತನೂ ಅಂದರೆ 30ಕ್ಕಿಂತನೂ ಹೆಚ್ಚಿನ ಜನರ ಮೃತ್ಯುವಾಯಿತು. ಇನ್ನೂ ಎಷ್ಟು ಜನದ್ದು ಇದಾಗಿರ್ಬೋದು ಅಲ್ಲಿ ನಿಖರವಾಗಿ ನೋಡಲಿಕ್ಕೆ ಹೋದರೆ. ಅದನ್ನೇ ಸಹ ಪ್ರತಿಯೊಬ್ಬರಿಗೂ ಸಹ ತಿಳಿಸ್ತಾ ಇದ್ದೀವಿ, ಎಚ್ಚರಿಕೆಯನ್ನು ವಹಿಸಿ. ಯಾಕಂದರೆ ಕಾಲಜ್ಞಾನದಿಂದ ಮುಂಬರುವ ಅಪಾಯಗಳನ್ನು ತಿಳಿಸ್ತಾ ಇರ್ತೀವಿ. ಆದರೆ ಅದನ್ನು ಪರಿಪಾಲನೆಯನ್ನೇ ಮಾಡದಲ್ಲೇ ಅದರ ಫಲ ಬೇಕು ಅಂತಂದು ಮಾತ್ರ ಕಲಿಯುಗದಲ್ಲಿ ಮನುಷ್ಯ ಇಷ್ಟಪಡ್ತಾನೆ. ಏಕೆಂದರೆ ನನಗೆ ಕಾಯಕ ಬೇಡ, ನನಗೆ ಫಲ ಸಿಗಲಿ. ನೋಡಿ, ಅದೇ ರೀತಿಯಿಂದನೇ, ಯಾಕಂತಂದರೆ ಕಲಿಯುಗದಲ್ಲಿ ಮನುಷ್ಯ ಮಾಡೋದೇ ಪಾಪ ಕೆಲಸ, ಆದರೆ ಅವನು ಅಪೇಕ್ಷೆಯನ್ನು ಮಾಡೋದು ಪುಣ್ಯದ ಫಲ. ಇದೇ ರೀತಿಯಿಂದ ಈ ಕಲಿಯುಗದಲ್ಲಿ ಜೀವನಗಳು ನಡೀತಾ ಹೋಗಿ ತಮ್ಮ ಜೀವನವನ್ನೇ ಅಂತ್ಯವನ್ನು ಮಾಡಿಕೊಳ್ತಾ ಹೋಗ್ತಾರೆ. ಎಷ್ಟೋ ಜನರುಗಳನ್ನ ನೋಡ್ತಾ ಇರ್ತೀವಿ. ಯಾಕಂದರೆ ಕಾಲಜ್ಞಾನದ ತಿಳಿಸ್ತಾ ಇದ್ದೀವಿ, ಆದ್ರೂ ಸಹ ಜನರು ಎಚ್ಚೆತ್ತುಕೊಳ್ಳಲ್ಲ. ಯಾವಾಗ ಅಂತಂದರೆ ಅವರಿಗೆ ಯಾವಾಗ ಸಂಕಟ ಬಂದಾಗ ವೆಂಕಟರಮಣ ಆ ಸಮಯದಲ್ಲಿ ಮಾತ್ರ ಇದರ ಬಗ್ಗೆ ಎಚ್ಚರಿಕೆ ಉಂಟಾಗ್ತಾ ಹೋಗುತ್ತೆ. ಯಾಕಂದರೆ
ಎಷ್ಟೋ ಜನ ಶಿಷ್ಯಂದರಿಗೆ ನಾವು ತಿಳಿಸ್ತಾ ಇರ್ತೀವಿ, ಈ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಿ ಇದನ್ನು ಮಾಡಿಕೊಳ್ಳಿ ಅಂತಂದು. ಆದರೆ ಅವರಿಗೆ ಯಾವಾಗ ಸಂಕಟ ಬರುತ್ತೋ ಆಗ ಮಾತ್ರ ಶ್ರೀಪೀಠದ ನೆನಪುಗಳು ಕೆಲವೊಬ್ಬರಿಗೆ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಎಷ್ಟೋ ಜನ ಪಾಪ ಜ್ಞಾನದ ಹಸುವಿನ ಶಿಷ್ಯಂದರು ಕೇಳ್ತಾ ಇರ್ತಾರೆ, ಗುರುಗಳೇ ನಾವು ಜ್ಯೋತಿಷ್ಯವನ್ನು ಕಲಿಬೇಕು ಶ್ರೀಪೀಠದಿಂದ ಅಂತಂದು. ಯಾಕಂದರೆ ನಾವುಗಳು ಶಿಷ್ಯನ ಸಂಸ್ಕಾರವನ್ನು ಪರೀಕ್ಷೆಯನ್ನು ಮಾಡಲಿಕ್ಕೋಸ್ಕರನೇ ಅನೇಕ ರೀತಿಯಿಂದ ಪರೀಕ್ಷೆಗಳನ್ನು ನೀಡ್ತಾ ಇರ್ತೀವಿ. ಯಾಕಂದರೆ ಇಂತಹ ಮಹತ್ವದ ಕಾಲಜ್ಞಾನವನ್ನು ಅವರಿಗೆ ಬೋಧನೆಯನ್ನು ಮಾಡಬೇಕು, ಅನುಗ್ರಹವನ್ನು ಮಾಡಬೇಕು. ಅಂದರೆ ಶಿಷ್ಯನೂ ಸಹ ಅದೇ ರೀತಿಯಿಂದ ಪರಿಪೂರ್ಣತ್ವವನ್ನು ಹೊಂದಿರಬೇಕು. ಆಗ ಮಾತ್ರ ಈ ವಿದ್ಯೆ ಸಫಲ ಆಗುತ್ತೆ, ಅವನಿಂದ ಸಮಾಜಕ್ಕೂ ಉದ್ಧಾರ ಆಗುತ್ತೆ, ನಂತರ ಅವನ ಆತ್ಮೋನ್ನತಿಯನ್ನು ಸಹ ಮಾಡಿ ಮುಕ್ತಿಯನ್ನು ಸಹ ವಿದ್ಯೆ ಅನುಗ್ರಹವನ್ನು ಮಾಡುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ ನೋಡಿ. ಮತ್ತೆ ಅದರ ನಂತರ ಇಲ್ಲೇ ಚಿತ್ರದುರ್ಗ ಸಮೀಪದಲ್ಲಿಯೂ ಸಹ ಸಿಲಿಂಡರ್ನ ಸ್ಫೋಟ ಉಂಟಾಗಿ ಅನೇಕ ಮನೆಗಳಲ್ಲಿಯೂ ಸಹ ಬೆಂಕಿ ಉಂಟಾಯಿತು, ಇಡೀ ಮನೆ ಸುಟ್ಟೋಯಿತು ಮತ್ತು ಅನೇಕ ಸಾವುಗಳು ಉಂಟಾಯಿತು ಅಂತಂದು. ಆದ್ದರಿಂದ ಈ ಕಾಲಜ್ಞಾನವನ್ನು ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮವಾಗಿ ನಾವು ಜೀವನವನ್ನು ಮಾಡಬಹುದಾಗಿದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ವಿ. ಏಕಂತಂದರೆ ಹಿಂದೆನೂ ಸಹ ತಿಳಿಸ್ತಾ ಇದ್ವಿ ಅನೇಕ ಜನರಿಗೆ. ಉದಾಹರಣೆಗೆ ಇದೇ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಳಾದ ಸಮರ್ಥವರೆಗೂ ಸಹ ಅನೇಕ ಶಿಷ್ಯಂದರು ಬಂದು ಕೇಳಿದರು, ಅವರ ಪರವಾಗಿಯೂ ಸಹ ತಿಳಿಸಿದ್ವಿ. ಯಾಕಂತಂದರೆ ಮುಂದೆ ಅವರು ವಿಧಾನಸಭೆಯನ್ನು ಪ್ರವೇಶವನ್ನು ಮಾಡ್ತಾರೆ, ಆದರೆ ಕೆಲವೊಂದು ಪರಿಹಾರಗಳನ್ನು ಕ್ಷೇತ್ರಗಳಲ್ಲಿ ಹೋಗಿ ಮಾಡಬೇಕು ಅಂತಂದು. ಆದರೆ ಅದನ್ನೆಲ್ಲ ಮರೆತು ಬಿಡ್ತಾರೆ. ಅಂದರೆ ಗುರುಗಳು ಹೇಳಿದ ವಿಧಾನಸಭಾ ಇನ್ನು ಮುಂದಿಂದು, ಯಾಕಂದರೆ ಅದಕ್ಕೋಸ್ಕರನೇ ತಿಳಿಸಿದ್ದು ಕಲಿಯುಗದಲ್ಲಿ ನಾವು ಎಂತಹ ಕರ್ಮಗಳನ್ನು ಮಾಡ್ತೀವಿ ಅಂತಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತಂದು ನಾವು ಹೋಗ್ತೀವಿ. ಅಂದರೆ ಅವರ ಶಿಷ್ಯರು ಶ್ರೀಪೀಠಕ್ಕೆ ಮತ್ತೆ ಬಂದಾಗ ನಾವುಗಳು ಸಹ ಕೇಳಿದ್ವಿ, ಆ ಕಾರ್ಯಗಳನ್ನು ಮಾಡಿದ್ರ ಅಂತಂದು. ಅಯ್ಯೋ ಗುರುಗಳೇ, ಪ್ರಚಾರದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಅವೆಲ್ಲ ಕಾರ್ಯಗಳನ್ನು ಮುಂದೆ ಮಾಡ್ತೀವಿ ಗುರುಗಳೇ. ಯಾಕಂತಂದರೆ ಬಲಾಬಲಗಳನ್ನು ನೋಡಿ ಆ ಪರಿಹಾರಗಳನ್ನು ತಿಳಿಸಿರುತ್ತೆ. ನಿಮ್ಮ ಪ್ರತಿಸ್ಪರ್ಧಿಯ ಗ್ರಹಗತಿಗಳನ್ನು ಸಹ ನೋಡಬೇಕು. ಆದ್ದರಿಂದ ಆ ಗತಿಗಳನ್ನು ನೋಡಿ ಪರಿಹಾರಗಳನ್ನು ತಿಳಿಸಿರುತ್ತೆ. ಇದರಿಂದ ಆಗ ಅಂತಹ ಫಲಗಳನ್ನು ಸಹ ನೀವುಗಳು ಪಡೆಯಬೇಕಾಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಏಕಂತಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದನ್ನು ಬಿಟ್ಟು ಪ್ರತಿದಿನವೂ ಪ್ರತಿಕ್ಷಣವೂ ಆ ಗೋವಿಂದನ ಸ್ಮರಣೆಯನ್ನು ಮಾಡೋದರಿಂದ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ನಾವು ಪಾರಾಗಬಹುದು. ಏಕಂತಂದರೆ ನಾವುಗಳು ಎಷ್ಟೋ ಜನ ಶಿಷ್ಯಂದಿರನ್ನ ಪರೀಕ್ಷೆಯನ್ನು ಮಾಡ್ತಾ ಇರ್ತೀವಿ. ಅವರೆಲ್ಲ ಹೆಂಗಂತಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತಂದು ಹೇಳ್ಕೊಂಡು ಆ ಕಾಲಕ್ಕೆ ತಕ್ಕಂಗೆ ಸುಳ್ಳನ್ನು ಹೇಳಿ ಗುರುಗಳ ಮುಂದೆ ಅನೇಕರು ಪಾರಾಗ್ತಾ ಹೋಗ್ತಾರೆ. ಆದರೆ ಶ್ರೀಪೀಠಕ್ಕೆ ಇನ್ನೊಂದು ಹೆಸರೇ ಕಾಲಜ್ಞಾನ ಮಠ. ಹೀಗಾಗಿ ಸಕಲವನ್ನ ಸಹ ತಿಳಿದು ಗುರುಗಳು ಸರ್ವರಿಗೂ ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ. ಅನುಗ್ರಹ ಯಾಕಂತಂದರೆ ಯಥಾ ನೀನು ಯಾವ ರೀತಿಯಿಂದ ಸುಳ್ಳನ್ನು ಹೇಳಿದೆಯೋ ಅದೇ ರೀತಿಯಿಂದ ಆ ಫಲವನ್ನು ನೀನು ಅನುಭವಿಸ್ಕೋ. ಯಾಕಂದರೆ ಪ್ರಕೃತಿನಲ್ಲಿ ತೀರ್ಮಾನ ಇರುತ್ತೆ. ಆದ್ದರಿಂದ ಅಂತಹ ಮನಸ್ಥಿತಿಯನ್ನು ಶಿಷ್ಯಂದಿರು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು. ಏಕೆಂತಂದರೆ ಉದಾಹರಣೆಗೆ ಹೇಳ್ತೀವಿ, ಗುರುವಿನ ಬಳಿಯಲ್ಲಿ ಯಾವ ಶಿಷ್ಯ ಸುಳ್ಳನ್ನು ಹೇಳ್ತಾನೋ ಅವನ ಅಂತ್ಯ ನಿಶ್ಚಿತ ಅಂತಂದು ಹೇಳುತ್ತೆ. ಅವರು ಎಂತಹ ಪದವಿನಲ್ಲಿ ಇರಲಿ, ಎಂತಹ ಸ್ಥಾನದಲ್ಲಾರ ಇರಲಿ. ಯಾಕಂತಂದರೆ ನೋಡಿ, ನಿಮಗೆ ಉದಾಹರಣೆ ನಮ್ಮ ಸನಾತನ ಪರಂಪರೆಯಲ್ಲಿ ಕರ್ಣನ ಉದಾಹರಣೆಯನ್ನು ಕೊಡ್ತಾ ಹೋಗುತ್ತೆ. ನೋಡಿ, ಕರ್ಣ ಎಷ್ಟೇ ಸತ್ಯ ನಿಷ್ಠೆ ದಾನ ಧರ್ಮದಲ್ಲಿ ಎಷ್ಟೇ ಇದ್ದಿದ್ರೂ ತನ್ನ ಗುರುವಿನ ಪರಶುರಾಮರ ಬಳಿಯಲ್ಲಿ ಒಂದು ಸುಳ್ಳನ್ನು ಹೇಳಿದ್ದಕ್ಕೆ ಎಂತಹ ಅವನತಿ ಉಂಟಾಯಿತು ಅನ್ನೋದನ್ನೂ ಸಹ ಶಿಷ್ಯಂದಿರಿಗೆ ಎಚ್ಚರಿಸಿ. ಏಕೆಂತಂದರೆ ಶಿಷ್ಯಂದಿರಲ್ಲಿ ಎಲ್ಲರೂ ಸಹ ಭಕ್ತಾದಿಗಳು ಜೀವನವನ್ನು ಉತ್ಸಾಹದಿಂದ ಕಳಿಬೇಕು ಅಂತಂದರೆ ಗುರುವಿನ ಅನುಗ್ರಹವನ್ನು ಪರಿಪೂರ್ಣದಿಂದ ಪಡೆಯಬೇಕು. ಆದ್ದರಿಂದ ಪ್ರತಿಯೊಂದು ಸಹ ಪದಗಳನ್ನು
ತಮ್ಮ ಹೃದಯದಲ್ಲಿ ಹಾಸುಹೊಕ್ಕಾಗಿರಬೇಕು. ಏಕೆಂದರೆ ಪ್ರತಿಯೊಬ್ಬರೂ ಸಹ ಭಗವಂತನ ಬಳಿಯಲ್ಲಿ ಬಂದಾಗ, ಗುರುಗಳೇ, ದೇವರೇ, ಭಗವಂತ, ಗೋವಿಂದ, ಸಾವಿರಾರು ಕೋಟಿಗಳನ್ನು ಕೊಡು ಅಂತಂದು ಕೇಳ್ತೀರ ಹೊರತು ನೀನು ಆ ಭಗವಂತನಿಗೆ ಏನನ್ನ ಕೊಟ್ಟ್ಯಾ? ಈ ಪ್ರಕೃತಿಗೆ ಏನನ್ನ ಕೊಟ್ಟಿದೀಯಾ? ನೋಡಿ, ಇವತ್ತಿನ ದಿನ ಜಾಗತಿಕ ತಾಪಮಾನ ಎಷ್ಟು ಏರ್ತಾ ಇದೆ. ಹಿಂದಿನಿಂದನೂ ಸಹ ಹೇಳ್ತಾ ಬಂದ್ವಿ, ಒಂದು ಮರವನ್ನಾದರೂ ನೆಡಿ ಅಂತಂದು. ಎಲ್ಲರೂ ನೆರಳನ್ನ ಉಪಯೋಗವನ್ನು ಬಯಸ್ತಾರೆ ಹೊರತು ಮರವನ್ನು ನೆಟ್ಟು ಪೋಷಣೆಯನ್ನು ಮಾಡಲಿಕ್ಕೆ ಯಾರೂ ಬಯಸೋದಿಲ್ಲ. ಅದಕ್ಕೋಸ್ಕರನೇ ಈ ಕಲಿಯುಗದ ಜೀವನ ಈ ರೀತಿಯಿಂದ ನಡೆಯುತ್ತೆ ಅನ್ನೋದನ್ನು ಸಹ ತಿಳಿಸಿ, ಯಾಕಪ್ಪ ಇಷ್ಟೊಂದು ತಿಳಿಸ್ತಾ ಇದ್ದೀನಿ ಅಂತಂದರೆ, ವಿಶೇಷವಾದ ಎಚ್ಚರಿಕೆಯನ್ನು ವಹಿಸ್ತಾ ಬನ್ನಿ. ಏಕೆಂದರೆ ಪ್ರತಿಯೊಬ್ಬರ ಜೀವನವೂ ಸಹ ಅತ್ಯಂತ ಅಮೂಲ್ಯವಾದದ್ದು. ಈ ಪ್ರಕೃತಿನಲ್ಲಿ ಎಷ್ಟೋ ಕೊಡುಗೆಗಳನ್ನು ನೀವು ಈ ಪ್ರಕೃತಿ ಮಾತೆಗೆ ನೀಡಬಹುದಾಗಿದೆ. ಆದ್ದರಿಂದ ಯಾಕಂತಂದರೆ ಕಾಲಜ್ಞಾನದಲ್ಲಿ ವೈಶಾಖ ಮಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೋಡಿದಾಗ ಬರ್ತಾ ಇರುವ, ಅಂದರೆ ಸಿಯಿಂದ ಪ್ರಾರಂಭವಾಗುವಂತಹ ಮತ್ತು ಜೆಯಿಂದ ಪ್ರಾರಂಭವಾಗುವಂತಹ ಯಾವುದೇ ಹೆಸರುಗಳಿರಲಿ, ಅವರು ಗಂಡಿರಲಿ ಹೆಣ್ಣಿರಲಿ ಯಾವುದೇ ಒಂದಿರಲಿ, ಅವರೂ ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ದೇಶಗಳಿರಲಿ, ಯಾವುದೇ ರಾಜ್ಯಗಳು, ಗ್ರಾಮದ ಹೆಸರಿನವರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ದೇಶ, ರಾಜ್ಯ, ಕಾಲ, ಸ್ಥಿತಿ, ವ್ಯಕ್ತಿಗಳು ಎಲ್ಲರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಉದಾಹರಣೆಗೆ ಯಾರಾದರೂ ಇರಲಿ, ಅಂದರೆ ತಪ್ಪನ್ನು ಭಾವಿಸಬಾರದು. ಅಂದರೆ ಸಿಯಿಂದ ಚಂದ್ರಶೇಖರ್ ಇರಲಿ, ಚಂದ್ರಪ್ಪ ಇರಲಿ, ಮತ್ತು ಹೀಗೆ ಪ್ರಾರಂಭ ಆಗುವಂತಹದ್ದು, ಮತ್ತು ಹೀಗೆ ಜೆಯಿಂದ ಇರಲಿ, ಅದು ಯಾವುದೇ ಒಂದು ಹೆಸರಿರಲಿ, ಅಂದರೆ ಭಾರತೀಯರಿರಲಿ ಮತ್ತು ಇಡೀ ವಿಶ್ವದಲ್ಲೇ ಯಾರೇ ಇದ್ರೂ ಸಹ ಅವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಅನೇಕ ರೀತಿಯಿಂದ ಆರೋಗ್ಯದ ತೊಂದರೆಗಳು ಮತ್ತು ಆರ್ಥಿಕ ಬಾಧೆಗಳನ್ನು ತುಂಬ ಎದುರಿಸುವಂತಹ ಸ್ಥಿತಿಯು ನಿರ್ಮಾಣ ಆಗುತ್ತೆ. ಆಕಸ್ಮಿಕವಾಗಿ ಇಂತಹ ನಷ್ಟಗಳಿರಲಿ, ಅದು ಆರ್ಥಿಕ ನಷ್ಟನೇ ಇರಬಹುದು, ಇಲ್ಲವೇ ಆರೋಗ್ಯ ನಷ್ಟನೂ ಸಹ ಇರಬಹುದಾಗಿದೆ. ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಶ್ರೀಪೀಠಕ್ಕೆ ತುಂಬ ಸಲ ಬರ್ತಾ ಇದ್ರು ಒಬ್ಬರು ಚಂದ್ರಶೇಖರ ಅಂತಂದು ಶ್ರೀಪೀಠಕ್ಕೆ. ಯಾಕೆ ನಮಗೆ ಉದಾಹರಣೆಯನ್ನು ಕೊಟ್ಟಿವಿ ಅಂತಂದರೆ, ತುಂಬ ಆಗರ್ಭವಾದ ಶ್ರೀಮಂತಿಕೆ ಉಳ್ಳವರು, ತುಂಬ ಜ್ಞಾನಕ್ಕೋಸ್ಕರ ಹೊರತಿ ಮತ್ತು ತಮ್ಮ ವ್ಯಾಪಾರಕ್ಕೋಸ್ಕರ ಬರ್ತಾ ಇದ್ರು ಶ್ರೀಪೀಠಕ್ಕೆ. ಇದೇ ಕೋರಮಂಗಲದಲ್ಲಿ ಇದ್ದವರು ಚಂದ್ರಶೇಖರ್ ಅವರು. ಪಾಪ ಈ ದಿನ ನೋಡಿ, ನಿನ್ನೆಯಿಂದನೂ ಸಹ ತಿಳಿಸ್ತಾ ಇದ್ವಿ ಎಲ್ಲರಿಗೂ ಸಹ, ಇದೇ 19ನೇ ತಾರೀಕಿನಿಂದ, ಅಂದರೆ ಅಕ್ಷಯ ತೃತೀಯದಿಂದ ಪ್ರಾರಂಭವಾಗಿದೆ. ಇದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಅವರ ಕಡೆ ಬಂದಂತಹ ಅವರ ಮಿತ್ರರಿಗೂ ಸಹ ತಿಳಿಸಿದ್ವಿ. ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಅವರಲ್ಲಿ ಬಂದಿರಂತಹ ಅನೇಕ ತಾಳಪತ್ರದಲ್ಲಿ ಬರುವಂತಹ ಅನೇಕ ಪರಿಹಾರಗಳನ್ನು ಸಹ ತಿಳಿಸಿದ್ವಿ. ಆದರೆ ಎಂತಹ ದುಸ್ಥಿತಿ, ಇನ್ನೂ ಸಹ ಅವರಿಗೆ 48 ವಯಸ್ಸು. ಪಾಪ 19ನೇ ತಾರೀಕು ನೈಟು ಪಾಪ ಮಲಗಿದವರು ಎದ್ದೇ ಇಲ್ಲ, ಹೃದಯಾಘಾತ ಉಂಟಾಗಿದೆ ಅಂತಂದು ಆ ಸಂದೇಶ ಶ್ರೀಪೀಠಕ್ಕೂ ಬಂತು. ತುಂಬ ಮನಸ್ಸಿಗೆ ನೋವಾಯಿತು. ಏಕೆಂತಂದರೆ ಎಷ್ಟೋ ಪರಿಹಾರಗಳನ್ನು ತಿಳಿಸಿರ್ತೀವಿ, ಆದರೆ ಯಾರೂ ಸಹ ಪರಿಹಾರಗಳನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ದೇಹಕ್ಕೆ ಕಷ್ಟವನ್ನೇ ಕೊಡಬಾರದು, ಭಗವಂತನ ಅನುಗ್ರಹ ಶೀಘ್ರವಾಗಿ ಉಂಟಾಗ್ಬಿಡ್ಬೇಕು. ಯಾಕಂದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಋಷಿ ಮುನಿಗಳೇ ಸಹ ಅನೇಕ ತಮ್ಮ ತಪೋತ್ಯಾಗಕ್ಕೋಸ್ಕರ ನೋಡಿ ತಮ್ಮ ಜೀವನವನ್ನು 100 ವರ್ಷಗಟ್ಟಲೆ ತಪಸ್ಸಿಗೆ ವ್ಯಯನ ಮಾಡ್ತಾ ಇದ್ರು. ದೇಹವನ್ನು ದಣಿಸಿ ಆ ಭಗವಂತನ ಪ್ರಾಪ್ತಿಗೋಸ್ಕರ ಅನುಗ್ರಹವನ್ನು ಪಡಿತಾ ಇದ್ರು ನೋಡಿ. ಆದ್ದರಿಂದ ಯಾಕಪ್ಪ ಅಂತಂದರೆ, ಮನುಷ್ಯ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳು, ಭಗವಂತನ ಧ್ಯಾನವನ್ನು ಮಾಡು, ಯೋಗವನ್ನು ಮಾಡು, ಧ್ಯಾನವನ್ನು ಮಾಡು.
ಅನೇಕ ವೃಕ್ಷಗಳ ಸೇವೆಯನ್ನು ಮಾಡುವಂತಂದು ಸಹ ಶ್ರೀಪೀಠದಿಂದ ತಿಳಿಸ್ತಾ ಇರ್ತೀವಿ. ಆದರೂ ಸಹ ಪ್ರತಿಯೊಬ್ಬರೂ ಸಹ ಸುಖವನ್ನು ಬಯಸ್ತಾರೆ. ಅಯ್ಯೋ ಬ್ರಾಹ್ಮಿ ಮುಹೂರ್ತಕ್ಕೆ ಯಾರು ಎದೊಳ್ಬೇಕು ಗುರುಗಳೇ, ಬೇಡ ನೋಡಿ. ಇವತ್ತಿನ ದಿನ ಆ ಕುಟುಂಬಕ್ಕೆ ಪಾಪ ಎಂತಹ ಪರಿಸ್ಥಿತಿ ಉಂಟಾಗಬಹುದು. ಅಂತಹ ಅವರ ಆತ್ಮಕ್ಕೆ ಶ್ರೀ ಸಿದ್ಧಲಿಂಗೇಶ್ವರರು ಇಷ್ಟಕಾಮೇಶ್ವರಿಯು ಸದ್ಗತಿಯನ್ನು ನೀಡಲಿ ಅಂತಂದು ಸಹ ಆಶೀರ್ವಾದವನ್ನು ಮಾಡುತ್ತಾ, ಯಾಕಂದರೆ ಇದನ್ನು ತಿಳಿಸ್ತಾ ಇದ್ದೀನಿ, ಪ್ರತಿಯೊಬ್ಬರ ಜೀವನವೂ ಸಹ ಅತ್ಯಮೂಲ್ಯವಾದದ್ದು. ಯಾವುದೇ ಒಂದು ನಾವು ವ್ಯರ್ಥವನ್ನು ಮಾಡಬಾರ್ದು. ಗುರುಗಳು ಹೇಳಿದರೆ ಅಂತಂದರೆ ಅದನ್ನು ನಾವು ಪರಿಪಾಲನೆಯನ್ನು ಮಾಡಿದಾಗ ಜೀವನದಲ್ಲಿ ಬರುವಂಥ ಇಂತಹ ಅಪಾಯಗಳಿಂದ ನಾವು ಪಾರಾಗ್ತಾ ಹೋಗ್ತೀವಿ. ಅದಕ್ಕೋಸ್ಕರನೇ ನಾವು ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ, ಸಿ ಮತ್ತು ಜೆಯಿಂದ ಪ್ರಾರಂಭವಾಗುವಂತಹ ಅನೇಕ ಹೆಸರಿನ ವ್ಯಕ್ತಿಗಳು, ಅದು ಗಂಡಿರಲಿ ಹೆಣ್ಣಿರಲಿ ಯಾರೇ ಒಬ್ಬರು, ಮತ್ತು ಅಲ್ಲಿನ ಊರಿನ ಗ್ರಾಮದ ಹೆಸರುಗಳಾಗಿರಲಿ, ಆ ಗ್ರಾಮದ ನಿವಾಸಿಗಳು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ಯಾಕಂದರೆ ನಿಮ್ಮಿಂದ ಆ ಪ್ರಕೃತಿಗೆ ಇನ್ನೂ ಎಷ್ಟು ಸೇವೆಗಳು ನಡೆಯಬಹುದು. ಆದ್ದರಿಂದ ಬರುವ ಅಪಾಯಗಳಿಂದ ಪಾರಾಗಿ ಮುಂದಿನ ಸಂಚಿಕೆಯಲ್ಲಿ ಇವರು ಏನನ್ನ ಮಾಡಿದರೆ ಪರಿಹಾರವನ್ನು ಉಂಟಾಗುತ್ತೆ. ಯಾಕಂತಂದರೆ ಆಯಾ ಹೆಸರುಗಳು ಒಂದೊಂದು ಲಗ್ನದ ಮೇಲೆ ನಿರ್ಮಿತವಾಗಿರುತ್ತವೆ. ಏಕೆಂದರೆ ಸಾಮಾನ್ಯವಾಗಿ ಇಂತಹ ಪರಿಹಾರವನ್ನು ಎಲ್ಲರಿಗೂ ಸಹ ತಿಳಿಸ್ಲಿಕ್ಕೆ ಆಗೋಲ್ಲ. ಯಾಕಂತಂದರೆ ಆಯಾ ಹೆಸರಿನವರಿಗೆ ಆಯಾ ಪರಿಹಾರಗಳನ್ನು ತಿಳಿಸಿದಾಗ ಖಂಡಿತ 100ಕ್ಕೆ 100ರಷ್ಟು ಆ ಅಪಾಯದಿಂದ ಪಾರಾಗಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಸಿ ಮತ್ತು ಜೆ ಅವರ ಅಕ್ಷರನವರು ತುಂಬ ಎಚ್ಚರಿಕೆಯನ್ನ ವಹಿಸಿ ಅನ್ನೋದನ್ನು ಸಹ ತಿಳಿಸ್ತಾ, ಪ್ರತಿಯೊಬ್ಬ ಶಿಷ್ಯಂದಿರು ಬೇಕಾದ್ರೆ ನೀವು ಅಧ್ಯಯನ ಮಾಡ್ತಾ ಬನ್ನಿ. ಇದೇ ಏಪ್ರಿಲ್ 19ರಿಂದ ಈ ಸಿ ಮತ್ತು ಜೆ ಅನ್ನ ವ್ಯಕ್ತಿಗಳಿರಲಿ ಮತ್ತು ಅಲ್ಲಿನ ಗ್ರಾಮ ದೇಶ ಯಾವುದೇ ಒಂದಿರಲಿ ಎಂತಹ ಬದಲಾವಣೆಗಳು ಉಂಟಾಗ್ತಾ ಬರ್ತವೆ ಅಂತಂದು ತಾವುಗಳೇ ಅಧ್ಯಯನವನ್ನು ಮಾಡಿ, ಆ ಅಧ್ಯಯನದಲ್ಲಿ ವೃತ ಅವರ ಪ್ರಾಣಗಳಿಗೆ ಕುತ್ತನ್ನ ತರದಲ್ಲಿ ಪರಿಹಾರವನ್ನೂ ಸಹ ತಿಳಿಸಿ ಅವರ ಪ್ರಾಣಗಳನ್ನು ಸಹ ರಕ್ಷಣೆಯನ್ನ ಮಾಡಿ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಕಾಲಜ್ಞಾನದ ಪ್ರಕಾರ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಕಾಲಜ್ಞಾನದಲ್ಲಿ ಮತ್ತು ಗ್ರಹಗತಿಗಳ ಆಧಾರದಿಂದ ಮುಂದೆ ಅವರ ಕೀರ್ತಿ ಅತ್ಯಂತ ಉಜ್ವಲವಾಗಿ ಬೆಳೀತಾ ಹೋಗುತ್ತೆ. ಅನೇಕ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಅತ್ಯಧಿಕವಾಗಿ ಇವರ ಹೆಸರಿನಿಂದಲೇ ಅನೇಕ ರೀತಿಯಿಂದ ವಿಜಯಗಳು ಉಂಟಾಗ್ತಾ ಬರ್ತವೆ. ಈ ಪಂಚರಾಜ್ಯದಲ್ಲಿ ಅನೇಕ ರೀತಿಯಿಂದ 3 ರಾಜ್ಯಗಳನ್ನಲ್ಲೂ ಸಹ ಮತ್ತು ಅನೇಕವಾಗಿ ಸಮ್ಮಿಶ್ರವಾಗಿಯೂ ಸಹ 4 ರಾಜ್ಯಗಳಲ್ಲೂ ಸಹ ಗೆಲ್ಲಬಹುದಾಗಿದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಆದಷ್ಟು ಈ ಪಂಚರಾಜ್ಯ ಚುನಾವಣೆಯಲ್ಲಿ 2 ಇಲ್ಲವೇ 3 ರಾಜ್ಯಗಳಲ್ಲಿ ಅತ್ಯಂತ ವಿಜಯವನ್ನ ಶ್ರೀಯುತ ನರೇಂದ್ರ ಮೋದಿಯವರ ಕೀರ್ತಿಯಿಂದ ಗಳಿಸಬಹುದಾಗಿದೆ. ಮತ್ತು ಅಸ್ಸಾಮಿನ ರಾಜ್ಯದ ಚುನಾವಣೆಯಲ್ಲಿ ಹಿಂದಿಂದೂ ಸಹ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀವಿ, ಬಿಜೆಪಿಗೆ ಅಂದರೆ NDA ಪಕ್ಷಕ್ಕೆ ಅತ್ಯಂತ ಬಹುಮತ ಉಂಟಾಗ್ತಾ ಬರುತ್ತೆ ಎನ್ನುವುದನ್ನು ಸಹ ತಿಳಿಸ್ತಾ ಇದ್ದೀವಿ. ನಂತರ NDAದಲ್ಲಿ ಪುದುಚೇರಿಯಲ್ಲೂ ಸಹ NDAಗೆ ಅತ್ಯಂತ ಗೆಲುವಿನ ಸಂಭ್ರಮ ಉಂಟಾಗಬಹುದು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಶ್ರೀಪೀಠದಿಂದ ಈ NDA ಪಕ್ಷಕ್ಕೆ ಒಂದು ವಿಶೇಷವಾದ ಸಲಹೆ ಏನು ಅಂತಂದರೆ, ವಿಶೇಷವಾಗಿ ನೀವುಗಳು ತಮಿಳುನಾಡಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮತ್ತು ಹೆಚ್ಚಿನದಾಗಿ ಇನ್ನೂ ಜನರ ಮನೆ ಬಾಗಿಲಿಗೆ ತಳಮಟ್ಟದಿಂದ ನೀವು ಕಾರ್ಯವನ್ನು ಮಾಡಬೇಕು. ಯಾಕಂತಂದರೆ ತಮಿಳುನಾಡಿನ ಆ ಜಾಗತಿಕ ಕುಂಡಲಿಯನ್ನು ಅಂದರೆ ಜಾಗತಿಕವಾಗಿ ಕಾಲಜ್ಞಾನದ ಪ್ರಶ್ನಾಶಾಸ್ತ್ರವನ್ನು ನಾವು ನೋಡಿದಾಗ ಕಮಲಕ್ಕೆ ಇನ್ನೂ ಹೆಚ್ಚಿನದಾಗಿ ಅಲ್ಲಿ ಕಾಯಕವನ್ನು ಮಾಡುವಂತಹ ಅನೇಕ ಕಾರ್ಯಕರ್ತರನ್ನು ಹುರಿದುಂಬಿಸುವುದರಿಂದ ಮುಂಬರುವ ದಿನಮಾನಗಳಲ್ಲಿ ಮುಂಬರುವ ವರ್ಷಗಳಲ್ಲಿ
ಸೂಕ್ತ ಸ್ಥಾನಮಾನವನ್ನು ಸಹ ಪಡೆಯಬಹುದಾಗಿದೆ. ಇದೇ ರೀತಿಯಿಂದ ನೀವು ಮುಂದೆ ಹೊರದರೆ ಆದರೆ ಮುಂಬರುವ ವರ್ಷಗಳಲ್ಲಿ ಆ ಸಿಂಹಾಸನವನ್ನು ಸಹ ನೀವುಗಳು ಪಡೆಯಬಹುದಾಗಿದೆ ಎನ್ನುವುದನ್ನು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ದೇವರ ನಾಡು ಅಂತಂದು ಕೇರಳ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇಲ್ಲೂ ಸಹ ನೀವು NDA ಪರವಾಗಿ ಅಂದರೆ BJPಯ ಪರವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಮುಂಬರುವ ವರ್ಷಮಾನಗಳಲ್ಲಿ ಸಹ ನಿಮ್ಮ ಅಂದರೆ ಅಲ್ಲಿ ಉತ್ತಮವಾದ ಕೆಲಸವನ್ನ ನಮ್ಮ ಸನಾತನ ಪರಂಪರೆಯ ಭಾರತದ ಧರ್ಮದ ಧ್ವಜವನ್ನ ನೀವು ಬೆಳಗಬಹುದಾಗಿದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಯಾಕಂತಂದ್ರೆ ಖಂಡಿತ ನೀವು ಮಾಡಿರುವ ಕೆಲಸಕ್ಕೆ ಈಗ ಸ್ವಲ್ಪ ಉತ್ತಮ ಮಟ್ಟವಾಗಿ ನೀವುಗಳು ತೃಪ್ತಿಯನ್ನ ಹೊಂದಬಹುದಾಗಿದೆ. ನಂತರ ಶ್ರೀಯುತ ನರೇಂದ್ರ ಮೋದಿಯವರು ವಿಶೇಷವಾಗಿ ಕಾಲಜ್ಞಾನದ ಪ್ರಕಾರ ಸೂಚನೆಯನ್ನ ಮಾಡ್ತಾ ಇರೋದು, ವಿಶೇಷವಾಗಿ ನೀವುಗಳು ಶ್ರೀಕೃಷ್ಣನ ಜನ್ಮಸ್ಥಳವಾದ ಮಥುರಾ ಮತ್ತು ದ್ವಾರಕೆ ಮತ್ತು ವಿಶೇಷವಾಗಿ ಮಥುರಾದಲ್ಲಿ ತಾವುಗಳು ಅನೇಕ ರೀತಿಯಿಂದ ಕಾರ್ಯಗಳನ್ನು ಕೈಗೊಂಡರೆ ಮುಂಬರುವ ಚುನಾವಣೆಯಲ್ಲಿ ಖಂಡಿತ ನಿಮ್ಮ ವಿಶೇಷವಾಗಿ ಆ ಶ್ರೀಕೃಷ್ಣನ ಅನುಗ್ರಹದಿಂದ ಸಿಂಹಾಸನ ಪ್ರಾಪ್ತಿ ಯೋಗನೂ ಸಹ ಉಂಟಾಗ್ತಾ ಬರುತ್ತೆ. ಆದ್ದರಿಂದ ಶ್ರೀಯುತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಇಲ್ಲಿನ ಯಾವುದೇ ಒಬ್ಬ ಕಾರ್ಯಕರ್ತರು ಇರಲಿ ಮತ್ತು ಯಾರೇ ಇರಲಿ ಈ ಸಂದೇಶವನ್ನ ಯಾರೇ ಒಂದು NDAದಿರಲಿ BJPಯ ಸದಸ್ಯಗಳು ಮುಂದೆ ನಿಮ್ಮ ಪಕ್ಷ ಬರಬೇಕು ಅನ್ನೋ ಇವರು ಖಂಡಿತ ಈ ಸಂದೇಶವನ್ನ ಅವರಿಗೆ ತಲುಪಿಸುವ ಕಾರ್ಯವನ್ನಾದರೂ ಮಾಡಿ. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಶಿಷ್ಯಂದರಿನಲ್ಲಿ ಸ್ವಾರ್ಥ ಬುದ್ಧಿನೇ ಇರುತ್ತೆ. ಖಂಡಿತ ಅದು ಪರಿಹಾರ ಆಗಲಿ. ಯಾಕಂತಂದ್ರೆ ನಾವ್ಯಾಕೆ ಇನ್ನೊಬ್ರಿಗೆ ತಿಳಿಸೋಣ, ನಮ್ಮ ಪಾಡಿಗೆ ನಾವಿದ್ರೆ ಸಾಕು ಅಂತ. ಯಾಕಂದ್ರೆ ಇದು ಕಲಿಯುಗ, ಹಾಗಾಗಿ ತಿಳಿಸ್ತಾ ಇದ್ದೀವಿ. ಅಂತಹ ಸ್ವಾರ್ಥ ಭಾವನೆ ಎಲ್ಲಿರುತ್ತೋ ಅಲ್ಲಿ ಬೆಳವಣಿಗೆ ಹೊಂದುವುದಿಲ್ಲ. ಅವರು ಖಂಡಿತ ಮುಂದೊಂದು ದಿನ ನಾಶವನ್ನ ಅನುಭವಿಸ್ತಾರೆ. ಏಕಂತಂದ್ರೆ ಅನೇಕ ನಮ್ಮ ಮಹಾಭಾರತದಿಂದ ಅನೇಕ ಕಾವ್ಯ ಗ್ರಂಥಗಳನ್ನು ನೀವು ಓದ್ತಾ ಬನ್ನಿ. ಈ ಸ್ವಾರ್ಥ ಬುದ್ಧಿ ದೂರವಾಗಲಿ. ಏಕೆಂದರೆ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಅದು ಶ್ರೀಪೀಠದ ಒಂದು ಉದ್ದೇಶ. ಆದ್ದರಿಂದ ಯಾವುದೇ ಒಬ್ಬ ಸತ್ಯವಾದ ಕಾರ್ಯಕರ್ತರು ಇದನ್ನ ಅಲ್ಲಿಯವರೆಗೂ ಸಹ ತಲುಪಿಸಿ ನಮ್ಮ ಭಾರತಕ್ಕೆ ಒಳ್ಳೆಯದಾಗಲಿ ಎಂಬ ಒಂದು ಶ್ರೀಪೀಠದ ಒಂದು ಉದ್ದೇಶ. ಆದ್ದರಿಂದ ಆ ಕಾಲಕ್ಕೆ, ಯಾಕಂತಂದ್ರೆ ಕಾಲಜ್ಞಾನದಲ್ಲಿ ಒಂದಿದೆ. ಯಾಕಂದ್ರೆ ಮಥುರಾದಲ್ಲಿ ಮುಂದೆ ಮಾಡ್ತೀವಿ, ಆ ಸಮಯ, ಆ ವೇಳೆ, ಆ ಮುಹೂರ್ತ ಅಂತಂದೂ ಸಹ ಇರುತ್ತೆ. ಆ ಮುಹೂರ್ತವನ್ನ ಬಿಟ್ಟು ನಾವು ಮಾಡಿದಾಗ ಆ ಪರಿಹಾರಗಳು ಮುಂದೆ ಫಲಗಳು ಕೊಡೋದು ನಿಧಾನ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಸಾಧ್ಯವಾದಷ್ಟು ಮುಂದೆ ಬೇಗ ಆಗುವ ಕಾರ್ಯವನ್ನು ಇಂತಹ ಸಂದೇಶವನ್ನ ಮುಂಚೆನೆ ಸಹ ತಿಳಿಸಿ. ಏಕೆಂತಂದ್ರೆ ಒಂದು ಉದಾಹರಣೆ ಅಂತಂದ್ರೆ ಅಕ್ಷಯ ತೃತೀಯ ಅಂತಂದ್ರೆ ಇಡೀ ದಿನ ಇರೋಲ್ಲ ಆ ಶುಭಗಳಿಗೆ. ಆ ಮುಹೂರ್ತ ಮಾತ್ರ ಆ ಕಾರ್ಯದಲ್ಲಿ ನಾವು ಮಾಡಿದಾಗ ಆ ಅಕ್ಷಯ ತೃತೀಯದ ಶುಭ ಫಲವನ್ನು ನಾವು ಪಡಿತೀವಿ. ಆದ್ದರಿಂದ ಈ ಮಥುರಾ ಕಾರ್ಯವನ್ನು ಸಹ ಆ ಸಮಯಕ್ಕೆ ನಾವು ತಿಳಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಇಲ್ಲ ಅಂತಂದ್ರೆ ಅಂತಹ ಸತ್ಯವಾದ BJPಯ ಕಾರ್ಯಕರ್ತರು ಶ್ರೀಪೀಠಕ್ಕೆ ಭೇಟಿ ನೀಡಿ ತಾವುಗಳು ಸಹ ಅಂತಹ ಸುಸಮಯವನ್ನು ಅಂದ್ರೆ ನಮ್ಮ ದೇಶಕ್ಕೋಸ್ಕರ, ಅಂದ್ರೆ ಇದು ಪಕ್ಷಾತೀತವಾಗಿ ಅವರು ಯಾರೇ ಒಂದಿರಲಿ, ಯಾವುದೇ ಒಂದು ಪಕ್ಷ ಇರಲಿ, ಅವರು ಅದನ್ನ ಶ್ರೀಕೃಷ್ಣನ ಜನ್ಮಸ್ಥಳವನ್ನ ಪುನರುತ್ಥಾನವನ್ನ ಮಾಡುವುದರಿಂದ ಆ ಶ್ರೀಕೃಷ್ಣನ ಅನುಗ್ರಹ ಉಂಟಾಗುತ್ತೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಪಕ್ಷಾತೀತವಾಗಿಯೂ ಸಹ ಯಾರೇ ಒಂದು ಆ ಕಾರ್ಯವನ್ನ ಮಾಡಲಿ ಅವರಿಗೆ ಆ ಶ್ರೀಕೃಷ್ಣನ ಅನುಗ್ರಹ ದೊರೆಯಲಿ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲ ಭಕ್ತರಿಗೂ ಸಕಲ ಸನ್ಮಂಗಳವನ್ನು, ಸಮಸ್ತ ಲೋಕಗಳಿಗೂ ಸಕಲ ಪರಮ ಮಂಗಲವನ್ನು ಸಹ ಅನುಗ್ರಹವನ್ನ ನೀಡಲಿ. ಇಡೀ ಜಗತ್ತಿನೆಲ್ಲೆಡೆ ವಿಶ್ವಶಾಂತಿ, ಸ್ನೇಹ, ಪ್ರೀತಿ, ಸೌಹಾರ್ದತೆಗಳು ಸಕಲ ಹೃದಯದಲ್ಲೂ ಸಹ ನೆಲೆಗೊಳ್ಳಲಿ ಅಂತಂದು ಸಹ ಶುಭಾಶೀರ್ವಾದವನ್ನ ತಿಳಿಸುತ್ತಾ ನಾವು ನೀವೆಲ್ಲರೂ ಸೇರಿ ಆ
ಆ ಜಗನ್ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡೋಣ. ನಮ್ಮ ಕರ್ನಾಟಕದ ರೈತಾಪಿ ವರ್ಗದವರಿಗೆ ಅನುಕೂಲವಾದಂತಹ ರೀತಿಯಲ್ಲಿ ಆ ವರುಣನ ಮಳೆಯ ದೇವತೆಯ ಅನುಗ್ರಹ ಉಂಟಾಗಲಿ ಅಂತಂದು ಸಹ ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ.